Fourth Standard Environmental Studies, Lesson 4, Lesson 5, Flowers, Colors, Pushparag. ಈ ಪಾಠವನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಪಾಠವನ್ನು ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. Let us start. On that day, a few girls had come to school wearing jasmine flowers. On their plaited hairs. ಅಂದು ಒಂದಿಷ್ಟು ಹುಡುಗಿಯರು ಮಲ್ಲಿಗೆ ಹೂವನ್ನ ಮುಡಿದು, ಜಾಸ್ಮಿನ್ ಅಂದ್ರ ಮಲ್ಲಿಗೆ ಹೂವನ್ನ ಮುಡಿದು ಶಾಲೆಗೆ ಬಂದಿದ್ದರು. ಟೀಚರ್, ವಾಟ್, there is a good fragrance in this room. ಏನಿದು, ಇಷ್ಟು ಒಳ್ಳೆಯ ಸುವಾಸನೆ ಇದೆಯಲ್ಲ ಕೋಣೆಯಲ್ಲಿ ಅಂತ ಕೇಳಿದ್ರು. ಅದಕ್ಕೆ ಹಸೀನಾ ಎಂಬ ವಿದ್ಯಾರ್ಥಿ ಹೇಳ್ತಾರ, ಸರ್, some girls have jasmine flowers on their plate. ತಮ್ಮ ಜಡೆಯಲ್ಲಿ, ತಮ್ಮ ಜುಟ್ಟಿನಲ್ಲಿ ಒಂದಿಷ್ಟು ಹುಡುಗಿಯರು ಮಲ್ಲಿಗೆ ಹೂವನ್ನ ಮುಡಿದಿದ್ದಾರೆ ಅಂತ ಹಸೀನಾ ಹೇಳಿದ್ರು. ನೀವು ಮುಡ್ಕೊಂಡಿರ್ತೀರಲ್ವಾ, ಒಂದಿಷ್ಟು ಜನ ಮುಡ್ಕೊಂಡಿರ್ತೀವಿ, ಒಂದಿಷ್ಟು ಜನ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮರಿಗೆ ತಂದು ಕೊಟ್ಟಿರ್ತಾರ, ದೊಡ್ಡವರಾಗಿದ್ರೆ ನೀವು ಕೊಟ್ಟಿರ್ತೀರಿ. ವಿಜಯ, ಎಸ್, now it is the season of jasmine flowers, isn't it? ಇದು ಮಲ್ಲಿಗೆ ಹೂವಿನ ಕಾಲವಲ್ಲವೇ ಅಂತ ಕೇಳಿದ್ರು ಅವರು. ವಿಜಯ ಅವರು ಕೇಳಿದ್ರು. ಇನ್ ಸಮರ್ there is jasmine. ಬೇಸಿಗೆಯಲ್ಲಿ, ಸಮರ್ ಅಂದ್ರ ಬೇಸಿಗೆ, in summer there is jasmine. Rainy season there is dahlia. ಡೇರೆ ಹೂವು ಅಂತ ಹೇಳ್ತಾರ, ದಾಲಿಯಾ. ವಿಂಟರ್ there is chrysanthemum. ಸೇವಂತಿಗೆ, ಅದಕ್ಕೇನಂತಾರ, ವಿಂಟರ್ ಕ್ರಿಸಂಥೆಮಮ್. Thus there are different flowers in different seasons. ಆದ್ದರಿಂದ ವಿಭಿನ್ನ ಕಾಲಗಳಲ್ಲಿ ವಿಭಿನ್ನ ಹೂಗಳಿವೆ ಅಂತ ಹೇಳಿದ್ರು. ಇಲ್ಲಿ ನೋಡ್ರಿ, ಮೇಕ್ ಅ ಲಿಸ್ಟ್ ಆಫ್ ಫ್ಲವರ್ ಅವೈಲೇಬಲ್ ಇನ್ ಯುವರ್ ಲೋಕಾಲಿಟಿ. ರೈಟ್ ಇನ್ ವಿಚ್ ಸೀಸನ್ ದೇ ಬ್ಲಾಸಮ್. ಯಾವ ಕಾಲದಲ್ಲಿ ಅವರು ಇರುತ್ತವೆ, ಅಂಡ್ ಫಾರ್ ವಾಟ್ ಪರ್ಪಸ್ ದೇ ಆರ್ ಯೂಸ್. ಅವುಗಳನ್ನ ಏತಕ್ಕಾಗಿ ಉಪಯೋಗಿಸ್ತಾರೆ. ಕಲೆಕ್ಟ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಅಂಡ್ ರೈಟ್ ದಮ್ ಇನ್ ದಿಸ್ ಟೇಬಲ್. ಇಲ್ಲೇ ಕೊಟ್ಟಿದ್ರು 3 ಸೀಸನ್ಗಳು. ನೇಮ್ ಆಫ್ ದ ಫ್ಲವರ್, ಪ್ಲಾಂಟ್, ಬುಷ್, ಟ್ರೀ, ಕ್ರೀಪರ್. ಗಿಡನದು, ಪೊದೆನ, ಮರನ, ಬಳ್ಳಿನ. ನೀವು ಈಗಾಗ್ಲೇ ಕಲ್ತಿದ್ರಿ, ಏನು, ಶ್ರಬ್ಸ್. ಕಲ್ತಿಲ್ಲ ಅಂತಂದ್ರೆ ಮುಂದೆ ಬರುತ್ತ. ಶ್ರಬ್ಸ್, ಹರ್ಬ್ಸ್, ಟ್ರೀಸ್, ಕ್ರೀಪರ್ಸ್. ಇದೆಲ್ಲದರ ಬಗ್ಗೆ ಮುಂದೆ ಓದ್ತೀರಿ ನೀವು. ಈಗಿನ್ನೂ ಬಂದಿಲ್ಲಲ್ಲ, ಅಂದ್ರೆ ಗಿಡದ ಬಗ್ಗೆ ಅಷ್ಟ ಬಂದಿತ್ತು. ರೂಟ್ಸ್ ಬಗ್ಗೆ ಓದಿರಿ ನೀವು ಈಗ. ನೆಕ್ಸ್ಟ್ ಇವುಗಳನ್ನ ಓದ್ತೀರಿ, ಗಿಡಮೂಲಿಕೆಗಳು, ಪೊದೆಗಳು, ಮರಗಳು, ಬಳ್ಳಿಗಳು ಅಂತಂದು. ಇಲ್ಲಿ ಕೊಟ್ಟರು ನೋಡ್ರಿ, ಪ್ಲಾಂಟ್, ಬುಷ್, ಟ್ರೀಸ್, ಕ್ರೀಪರ್ಸ್. ಗಿಡ, ಪೊದೆ, ಬುಷ್ ಅನ್ನಕ ಹರ್ಬ್ಸ್.
ಟ್ರೀ ಗಿಡ, ಕ್ರೀಪರ್ ಗಿಡ, ಪೊದೆ, ಮರ, ಬಳ್ಳಿ ಇವುಗಳ ಬಗ್ಗೆ ಓದ್ತೀರಿ. ಸೀಸನ್ ಆಫ್ ಅವೈಲಬಿಲಿಟಿ ಯೂಸ್ ಇಲ್ಲೇ ಕೊಟ್ಟಿದ್ರಲ್ಲ ಅವರು. ಸೀಸನ್ ಆಫ್ ಅವೈಲಬಿಲಿಟಿ ಒಂದು ಸಮ್ಮರ್ಗೆ ಬರೀರಿ, ಸಮ್ಮರ್, ರೈನಿ ಸೀಸನ್, ಇನ್ನು ವಿಂಟರ್. ನೇಮ್ ಆಫ್ ದ ಫ್ಲವರ್ ಇಲ್ಲಿ ಕೊಟ್ಟಿದ್ರು ಜಾಸ್ಮಿನ್. ಇದ್ಯಾವುದು? ಕ್ರೀಪರ್. ಮಲ್ಲಿಗೆ ಬಳ್ಳಿ ಇರುತ್ತದ. ಯೂಸ್ ಅದನ್ನ ಇಲ್ಲಿ ಕೊಟ್ಟಿದ್ರಲ್ಲ, ಪ್ಲೇಟ್ ಪೂಜೆಗಾಗೂ ಬಳಸ್ತಾರ, ಮುಟ್ಕೊಳ್ಳೋದಕ್ಕೂ ಬರ್ತಾರ, ಪ್ಲೇಟ್. ಓಕೆ, ನೆಕ್ಸ್ಟ್ ದಾಲಿಯಾ. ಇದು ಬುಷ್. ಇದು ರೈನಿ ಸೀಸನ್ ಒಳಗೆ ಬರುತ್ತಾ. ಇದನ್ನ ಡೆಕೋರೇಷನ್ಗಾಗಿ ಬಳಸ್ತಾರ. ನೆಕ್ಸ್ಟ್ ಏನಾಯ್ತಲ್ಲದು? ಕ್ರಿಸೆಂತ್ ಏನು? ಏನು? ಕ್ರಿಸಂಥೆಮಮ್. ಯಾವುದು? ಕ್ರಿಸಂಥೆಮಮ್. ಸೇವಂತಿಗೆ. ಇದು ಶ್ರಬ್. ಇದು ಗಿಡಮೂಲಿಕೆ ತರ ಇರುತ್ತ, ಅಂದ್ರ ಚಿಕ್ಕದಾಗಿರುತ್ತ. ವಿಂಟರ್ ಸೀಸನ್ ಅಲ್ಲಿ ಬೆಳೆಯುತ್ತ. ಇದನ್ನ ಪ್ಲೇಟ್ ಬಳಸ್ತಾರ, ಮುಳಿದುಕೊಳ್ಳಲು. Collect the flowers that are available in your locality. Observe them carefully. Write their characteristic in this table. Name of flower. ಹೂವಿನ ಹೆಸರು, ಬಣ್ಣ, ರೋಸ್. ನೇಮ್ ಆಫ್ ಫ್ಲವರ್ಸ್ ರೋಸ್ ಬರದ್ವ್ಯಾ. ಇದು ಹರ್ಬ್ಸ್. ಕಲರ್ ರೆಡ್ ಅಂತ ಬರೆಯೋಣ. ರೆಡ್ ರೌಂಡ್ ಆಗಿರುತ್ತ. ಪೆಟಲ್ಸ್ 6. ಫ್ರಾಗ್ರೆನ್ಸ್ ಫ್ರಾಗ್ರೆನ್ಸ್ ಇದೆ. 6 ಪೆಟಲ್ಸ್. 6 ಅಷ್ಟೇ ಇರ್ತಾವ. ಪೆಟಲ್ಸ್ 6 ಇರಲ್ಲ, ಜಾಸ್ತಿನೇ ಇರ್ತಾವ. 60 ಅಂದಾಜು 60 to 70 ಇರುತ್ತ ಅಂತನ್ರಿ. ಇನ್ನು ಜಾಸ್ತಿನೇ ಇರುತ್ತ ಅಂದಾಜು. ಇದು ನೀವು ಒಂದ್ಸರಿ ನೋಡ್ರಿ, ಪೆಟಲ್ಸ್ ಎಷ್ಟು ಇರ್ತಾವ ಎಣಸ್ರಿ. ನೆಕ್ಸ್ಟ್ ಟೀಚರ್ ಕಮ್. ಇಲ್ಲಿ ಮತ್ತ ಹಿಬಿಸ್ಕಸ್. ಇಲ್ಲಿ ಹಿಬಿಸ್ಕಸ್ ದಾಸವಾಳ. ಹಿಬಿಸ್ಕಸ್ ರೆಡ್ ಇರುತ್ತ, ವೈಟ್ ಇರುತ್ತ. ಇದ್ರೊಳಗ ರೆಡ್, ವೈಟ್, ಯೆಲ್ಲೋನು ಇರುತ್ತ. ಯೆಲ್ಲೋ ಇಷ್ಟು ಕಲರ್ ಇರ್ತಾವು. ಇನ್ನು ಇರ್ತಾವು, ಬೇರೆ ಬೇರೆನೂ ಅದಾವು. ಇದು ರೌಂಡ್ ಆಗಿ ಐತಿ. ದಳಗಳು 6 ದಳಗಳು ಇರ್ತಾವು. 5 ಇರ್ತಾವ ಒಂದೊಂದ್ಸರಿ ಇನ್ನು ಜಾಸ್ತಿನೂ ಇರ್ಬೋದು. 8 ಅಂತ ಹಾಕೋಣ. ಫ್ರಾಗ್ರೆನ್ಸ್ ಇರುತ್ತೆ ಇದಕ್ಕೆ ಸ್ವಲ್ಪ. ಎಸ್. ಗೋ ಟೀಚರ್ ಕಮ್ ಲೆಟ್ಸ್ ಗೋ to nearby garden and get introduced to a variety of flowers.
ಬಟ್ ನೋ ಬಡಿ ಶುಡ್ ಪ್ಲಕ್ ದ ಫ್ಲವರ್ಸ್. ನಾವು ಸಮೀಪದ ತೋಟಕ್ಕೆ ಹೋಗಿ ಅಲ್ಲಿ ವಿವಿಧ ಬಗೆಯ ಹೂಗಳನ್ನು ನೋಡೋಣ, ಆದರೆ ಯಾರು ಹೂಗಳನ್ನು ಕೀಳಬಾರದು ಅಂತ ಶಿಕ್ಷಕರು ಹೇಳಿದರು. ಆಲ್ ಆಫ್ ದಮ್ ಗೋ ಟು ದ ಗಾರ್ಡನ್. ಎಲ್ಲರೂ ಗಾರ್ಡನ್ ಬಂದ್ರು. ಡೋಂಟ್ ಪ್ಲಕ್ ದಿ ಫ್ಲವರ್ಸ್. ಯಾರು ಹೂಗಳನ್ನು ಕೀಳಬಾರದು. ಹಸೀನಾ, ಓ ಸೋ ಮೆನಿ ಫ್ಲವರ್ಸ್ ಹ್ಯಾವ್ ಬ್ಲಾಸಮ್ಸ್. The garden look very beautiful. They have also put the sign board, don't pluck flowers. ಯಾರು ಹೂಗಳನ್ನ ಕೀಳಬೇಡಿ ಅಂತ ಅದು. ಟೀಚರ್, follow that instruction. You also practice growing flowers near your home and school. ಅದನ್ನ ಅಲ್ಲಿ ಹೇಳಿದಂತ ಮಾತನ್ನ ಪಾಲನೆ ಮಾಡ್ರಿ, ಆ ಸೂಚನೆಯಂತೆ ನಡೆಯಿರಿ. ಮತ್ತ ನೀವು ನಿಮ್ಮ ಮನೆಯಲ್ಲಿ ಮತ್ತು ಸ್ಕೂಲಿನ ಆವರಣದಲ್ಲಿ ಹೂ ಗಿಡಗಳನ್ನ ಬೆಳೆಸಿ ಅಂತ ಹೇಳಿದ್ರು. ನಾಗರಾಜ, look, there are flowers even in that pond. ಅಲ್ಲಿ ನೋಡಿ, ಆ ಕೆರೆಯಲ್ಲಿ ಹೂಗಳಿವೆ. ಶಿಕ್ಷಕರಾದ ಚಿಲ್ಡ್ರನ್, ನೇಮ್ 3 flowers that grow in water. ನೀರಿನಲ್ಲಿ ಬೆಳೆಯುವ 3 ಹೂಗಳನ್ನ ಹೆಸರಿಸಿ ಅಂತ ಹೇಳಿದ್ರು. ನೀರಿನಲ್ಲಿ ಯಾವ ಹೂ ಅರಳುತ್ತವು ಅಂತಂದು, ಕಮಲ ನೀರಿನಲ್ಲಿ ಅರಳುತ್ತ, ಕೆಸರಿನಲ್ಲಿ ಅಂತ ಹೇಳ್ತಾರ, ಅಂದ್ರೆ ನೀರಿನಲ್ಲಿ. ಮತ್ತ ಬೇರೆ ಬೇರೆವು ಒಂದಿಷ್ಟು ಹೆಸರುಗಳನ್ನ ಬರೆಯಿರಿ. ಸಿಂಗ್ ಅಂಡ್ ಎಂಜಾಯ್. I am in the garden, used to worship God. The garlands are fine, used for decoration. I am the food for honeybee, medicine for the disease. My fragrance is in the perfume, my uses are plenty. I am better than human being. ನಾನು ಮನುಷ್ಯರಿಗಿಂತ ಉತ್ತಮ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಸಿಂಗ್ ಅಂಡ್ ಎಂಜಾಯ್. ಫ್ಲೋರಿಸ್ಟ್, ಹೂವಾಡಗಿತ್ತಿ ಅಂತ ಕನ್ನಡದಾಗ ಚೆನ್ನಾಗೈತಿ. ಅದು ಒಂದ್ಸರಿ ಕನ್ನಡದಾಗ ನೋಡ್ಬಿಡ. ಕನ್ನಡದಾಗ ಕೊಟ್ಟಿಲ್ಲ ಅವರು. ಆಯ್ತು, ಇಲ್ಲೇ ನೋಡನ್ರಿ. Fragrant flowers, who needs? Buy them, sure to be yours. Moves the flower seller, singing from door to door. Jasmine white, gold flower yellow, murugha fresh green, all knit in garlands. Come and buy, and all for you. Announcing her wares, marigold, fresh lilies, jasmine, yellow, polymra, twin together like of yours. Red roses, radiant lilies, blossom lotus, milk-white lily, yellow as well, all are yours. Need varieties of fragrant flowers, I have them, so sings the florist. Walk slowly in front of your houses. ಚೆನ್ನಾಗಿದೆ ಅಲ್ವಾ? Do you use flowers? Yes, we use flowers. Are flowers used in our house? Yes. Do you grow or buy flowers that you use at home? ನೀವು ಬೆಳಿತೀರಾ ಅಥವಾ ಮಾರುಕಟ್ಟೆಯಿಂದ ತರ್ತೀರಾ? ಬಹಳಷ್ಟು ಜನ ಬೆಳಿತಾರ, ಒಂದಿಷ್ಟು ಜನ ಗ್ರೋ ಅವರ್ ಓನ್, ನಮ್ಮಷ್ಟಕ್ಕೆ ನಾವು ಬೆಳಿತೀವಿ ಅವನ್ನ ಅಂತ. ಗಿರಿಜಾ, Shahina's father has a flower stall. ಶಹೀನಾ ಅವರ ತಂದೆ ಹೂಗಳ ಅಂಗಡಿಯನ್ನ ಇಟ್ಟಿದ್ದಾರೆ. ವಿಜಯ ಹೇಳ್ತಾರ, ಶಹೀನಾ
ಫ್ರಮ್ ವೇರ್ ಡು ಯು ಗೆಟ್ ಫ್ಲವರ್ಸ್ ಟು ಯುವರ್ ಶಾಪ್? ನೀವು ಎಲ್ಲಿಂತಹ ಹೂಗಳನ್ನ ನಿಮ್ಮ ಅಂಗಡಿಗೆ ತರುತ್ತೀರಾ? ಅದಕ್ಕೆ ಶೈನ್ ಹೇಳ್ತಾರ, ಮೈ ಫಾದರ್ ಬ್ರಿಂಗ್ಸ್ ಲೂಸ್ ಫ್ಲವರ್ಸ್. ಬಿಡಿ ಹೂಗಳನ್ನ ತರುತ್ತಾರೆ. ಫ್ರಾಮ್ ಮಾರ್ಕೆಟ್, ನಮ್ಮ ತಂದೆ ಬಿಡಿ ಹೂಗಳನ್ನ ಮಾರುಕಟ್ಟೆಯಿಂದ ತರುತ್ತಾರೆ. ಆಲ್ ಆಫ್ ಅಸ್ ಅಟ್ ಹೋಮ್ ಸ್ಟಿಂಗ್ ದಮ್. ನಾವು ಮನೆಯಲ್ಲಿ ಎಲ್ಲರೂ ಕುಳಿತು ಅವುಗಳನ್ನ ಕಟ್ಟುತ್ತೇವೆ. ಟೀಚರ್ ಶಹಿನಾ, ವಾಟ್ಸ್ ದ ಪ್ರೈಸ್ ಆಫ್ ಜಾಸ್ಮಿನ್ ಫ್ಲವರ್ ಫರ್ ಕೆಜಿ? ಈಗ ಮಲ್ಲಿಗೆ ಹೂವಿನ ಒಂದು ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟಿದೆ ಅಂತ ಕೇಳಿದ್ರು. ಹೌ ಡು ಯು ಸೆಲ್ ಇಟ್ ಆಫ್ಟರ್ ಯು ಸ್ಟಿಂಗ್ ದಮ್? ನೀವು ಅದನ್ನ ಕಟ್ಟಿದ ನಂತರ ಹೇಗೆ ಮಾರುವಿರಿ? ಶೈನ್ ಹೇಳ್ತಾರ, ದ ಪ್ರೈಸ್ ಆಫ್ ಜಾಸ್ಮಿನ್ ಫ್ಲವರ್ ಈಸ್ 250 ಫರ್ ಕೆಜಿ. 250 ರೂಪಾಯಿ. ವಿ ಸೆಲ್ ಅಟ್ ₹10 ಫಾರ್ ಕ್ಯೂಬಿಟ್ ಲೆಂತ್. ನಾವು ಮೊಳಕ್ಕೆ 10ರಿಂದ ಒಂದು ಕೆಜಿಗೆ 250 ರೂಪಾಯಿ. ಒಂದು ಮೊಳಕ್ಕೆ 10 ರೂಪಾಯಿ ಅಂತೆ ಮಾರುತ್ತೇವೆ ಅಂತ ಹೇಳಿದ್ರು ಅವರು. ಯಾರು? ಶಹಿನಾ ಅವರು. ಒಂದು ಮಾರಿನಲ್ಲಿ 4 ಮೊಳಗಳು ಒಂದು 50 ರೂಪಾಯಿ, 40 ರೂಪಾಯಿಗೆ ಒಂದು ಮಾರಿನಂತೆ ಮಾರ್ತಾರ ಅಂತಂಗ. ಟೀಚರ್, ಡು ಯು ನೋ ಅಬೌಟ್ ದ ಕ್ಯೂಬಿಟ್ ಲೆಂತ್ ಅಂಡ್ ಯಾರ್ಡ್? ಮೊಳ ಮಾರು ಬಗ್ಗೆ. ಯಾರ್ಡ್ ಅಂದ್ರ ಮಾರು, ಕ್ಯೂಬಿಟ್ ಲೆಂತ್ ಅಂದ್ರ ಮೊಳ. ಹೇಳಿತಲ್ಲ, ಇದು ಕ್ಯೂಬಿಟ್ ಲೆಂತ್. ಇಲ್ಲಿ ಇದೆ ನೋಡ್ರಿ, ಕ್ಯೂಬಿಟ್ ಲೆಂತ್. ಇದು ಯಾರ್ಡ್. ದಿಸ್ ಈಸ್ ಯಾರ್ಡ್. Fatima, yes, I know. 1 yard is equal to 4 cubit length. 1 yard is equal to 4 cubit length. Teacher, these are units of informal measurement. The people who sting flowers, sellers and buyers of flowers use these units of measurement easily. ಹೂಗಳನ್ನು ಕೊಳ್ಳುವವರು, ಕಟ್ಟುವವರು ಮತ್ತು ಮಾರುವವರು ಇದನ್ನ ಕ್ಯೂಬಿಟ್ ಲೆಂತ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಂತಾರ ಅಂತ. Do it yourself. If the cost of 1 kg of jasmine is 250, how much will be the cost of 5 kg of jasmine? 4 kgಗೆ 1000 ಆಗುತ್ತ, 5 kgಗೆ 1250 ಆಗುತ್ತ. ಸಿಂಪಲ್. 4 kgಗೆ 2 kgಗೆ 500, 4 kgಗೆ 1000, 5 kgಗೆ 1250 ರೂಪಾಯಿ. ಬಲಿದೆ. If a cubit length of flower cost 4 rupees, ಒಂದು ಮೊಳ ಹೂವಿನ ಬೆಲೆ 4 ರೂಪಾಯಿ ಆದ್ರೆ how much will be the cost of 1 yard length of flower? 16 rupees. 4 rupees into 4 is equal to ₹16. Go to the market of your locality. ನಿಮ್ಮ ಸ್ಥಳೀಯ ಮಾರುಕಟ್ಟೆಗೆ ಹೋಗಿ. Know the price of 5 different kind of flowers. 5 ವಿವಿಧ ಬಗೆಯ ಹೂಗಳ ಬೆಲೆಗಳನ್ನ ಕೇಳಿ. Kinds of flowers sold there and write them here. One example is given. Jasmine 1 cubit length 10 rupees. ಅಲ್ಲೇ ಹೇಳಿದ್ರಲ್ಲ, ಮಾರಿಗೋಲ್ಡ್, ಚಂಡು ಹೂವು. ಮಾರಿಗೋಲ್ಡ್ 1 cubit length ಸ್ವಲ್ಪ ಕಡಿಮೆ ಇರುತ್ತ ಅಂತ, ಮಲ್ಲಿಗೆಗಿಂತ ಸ್ವಲ್ಪ ಕಡಿಮೆ ಇತ್ತು ಅಂತಂದ್ರ 5 ರೂಪಾಯಿ ಅಂತನ್ರಿ. ನೆಕ್ಸ್ಟ್ ಡಾಲಿಯಾ. ಡಾಲಿಯಾ 1 ಕ್ಯೂಬಿಟ್ ಲೆಂತ್. ಇದು ಒಂದು ರೇರ್ ಹೂ. ಇದು ಸ್ವಲ್ಪ ಜಾಸ್ತಿ ಇರ್ಬೋದು.
ಕ್ರಿಸಂಥೆಮಮ್, ಕ್ರಿಸಂಥಮಮ್ ಸೇವಂತಿಗೆ. 1 ಕ್ಯೂಬಿಟ್ ಲೆಂತ್ rupees 10 rupees. Rose, rose, rose fir. 1ಗೆ 10 rupees ಇರುತ್ತೆ. ಒಂದೊಂದು ಸಿಗುತ್ತೆ. 10 to 5 ಇರುತ್ತೆ, 10 ಇರುತ್ತೆ, ಚೆನ್ನಾಗಿರ್ತಂದ್ರೆ 20 ಇರುತ್ತೆ. ಹಿಬಿಸ್ಕಸ್ ಇನ್ನೇನ್ ಮಾರಲ್ಲ, ಆದ್ರೆ ಒಂದಿಷ್ಟು ಮಾರೋ ಕಾಲ ಬಂದ್ರು ಏನು ಆಶ್ಚರ್ಯ ಇಲ್ಲ. ಹಿಬಿಸ್ಕಸ್, ದಾಸವಾಳ, ಇದನ್ನ ಕ್ಯೂಬಿಟ್ ಲೆಂತ್ ಒಳಗೆ ಮಾಡ್ಬೇಕು. 1 ಕ್ಯೂಬಿಟ್ ಲೆಂತ್, 1 ಕ್ಯೂಬಿಟ್ ಲೆಂತ್, 1 ಕ್ಯೂಬಿಟ್ ಲೆಂತ್ಗೆ RS 8 ರೂಪಾಯಿ ಇರ್ಬೋದು. ಇದು ಹಂಗ ಇಷ್ಟಿರ್ಬೋದು ಅಂತ ಅಂದಾಜು ಕೊಟ್ಟೈತಿ. ನೀವು ಇನ್ನು ನೀಟಾಗಿ ಕೇಳ್ಕೊಂಡು ಬರೀರಿ. ಟೀಚರ್, ಪ್ಲಾಂಟ್ ದ sapling of flowers, plants in yard of your house, grow them in pots. ಹೂಗಳನ್ನ ಕುಂಡಗಳಲ್ಲಿ ನಿಮ್ಮ ಮನೆಯ ಆವರಣದಲ್ಲಿ ಬೆಳೆಯಿರಿ. ಪ್ರಾಕ್ಟೀಸ್ ಟು ಯೂಸ್ ಫ್ಲವರ್ಸ್, ಹೂಗಳನ್ನು ಉಪಯೋಗಿಸುವುದನ್ನ ಅಭ್ಯಾಸ ಮಾಡಿಕೊಳ್ಳಿ. ವಿಜಯ್ ಹೇಳ್ತಾರೆ, ಸರ್, ಹಸೀನಾಸ್ ಡ್ರೆಸ್ ಹ್ಯಾಸ್ ದ ಡಿಸೈನ್ ಆಫ್ ಸೋ ಮೆನಿ ಫ್ಲವರ್ಸ್ ಆನ್ ಇಟ್. ಹಸೀನಾಳ ಅಂಗಿಯ ಮೇಲೆ ಸಾಕಷ್ಟು ಹೂಗಳ ಚಿತ್ರವಿದೆ ಅಂತ ಹೇಳಿದ್ರು ಅವರು, ವಿಜಯ್ ಅವರು. ಅದಕ್ಕೆ ಟೀಚರ್ ಹೇಳಿದ್ರೆ, ಯು ಕ್ಯಾನ್ ಸಿ ದ ಡಿಸೈನ್ ಆಫ್ ಫ್ಲವರ್ ಆನ್ ಡಿಫರೆಂಟ್ ಥಿಂಗ್ಸ್. ಫ್ಲವರ್ಸ್ ಇನ್ಸ್ಪೈರ್ ದ ಆರ್ಟ್ ಆಫ್ ಪೇಂಟಿಂಗ್. ಹೂಗಳು ಚಿತ್ರವನ್ನ ಚಿತ್ರಿಸಲು ಪ್ರೇರಣೆಯನ್ನ ನೀಡುತ್ತವೆ, ಸ್ಫೂರ್ತಿ ನೀಡುತ್ತವೆ ಅಂತ ಶಿಕ್ಷಕ ಹೇಳಿದರು. ಅಬ್ಸರ್ವ್ ದ ಥಿಂಗ್ ಅರೌಂಡ್ ಯು, ವಿಚ್ ಥಿಂಗ್ಸ್ ಡು ಯು ಸಿ ಹ್ಯಾವಿಂಗ್ ಫ್ಲವರ್ ಡಿಸೈನ್ ಆನ್ ದಮ್. ನಿಮ್ಮ ಸುತ್ತಮುತ್ತಲು ನೀವು ನೋಡ್ರಿ, ಆ ಹೂವಿನ ಚಿತ್ರ ಯಾವ ಯಾವಕ್ಕಿದೆ ಅನ್ನೋದನ್ನ ತಿಳಿದುಕೊಳ್ಳಿ ಅಂತ ಹೇಳ್ಯಾರ. ನೋಡ್ರಿ, ಡೂ ಇಟ್ ಯುವರ್ ಸೆಲ್ಫ್. ಕಲೆಕ್ಟ್ ಫ್ಲವರ್ಸ್, ಹೂಗಳನ್ನ ಸಂಗ್ರಹಿಸಿ. ಡ್ರೈ ದ ಪೆಟಲ್ ಆಸ್ ವೆಲ್, ಹೂವಿನ ದಳಗಳನ್ನ ಒಣಗಿಸಿ. ಪ್ರಿಪೇರ್ ಗ್ರೀಟಿಂಗ್ ಕಾರ್ಡ್ಸ್, ಗ್ರೀಟಿಂಗ್ ಕಾರ್ಡ್ ಅನ್ನ ಪ್ರಿಪೇರ್ ಮಾಡ್ರಿ. ವಿತ್ ದಮ್ ಅಂಡ್ ಗಿವ್ ದಮ್ ಟು ಯುವರ್ ಫ್ರೆಂಡ್ಸ್ ಅಂಡ್ ನೇಬರ್ಸ್. ಅವುಗಳಿಂದ, ಆ ಹೂಗಳನ್ನ ಒಣಗಿಸಿರ್ತಾರಲ್ಲ, ಅವುಗಳಿಂದ ಗ್ರೀಟಿಂಗ್ ಕಾರ್ಡ್ ಅನ್ನು ಮಾಡ್ರಿ. ಅವುಗಳನ್ನ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಸಂಬಂಧಿಕರಿಗೆ ಕೊಡಿ. ಲರ್ನ್ ಟು ಪ್ರಿಪೇರ್ ಡಿಫರೆಂಟ್ ಫ್ಲವರ್ಸ್ ಫ್ರಮ್ ಕಲರ್ ಪೇಪರ್. ಕಲರ್ ಪೇಪರ್ ಇಂದ ಹೂಗಳನ್ನು ಮಾಡೋದನ್ನ ಕಲೀರಿ ಅಂತ ಹೇಳ. ಡ್ರಾ ಫ್ಲವರ್ ಆನ್ ಪೇಪರ್, ಸ್ಮಾಲ್ ವೆಸಲ್ ಅಂಡ್ ಪಾಟ್ಸ್, ಕಲರ್ ದಮ್. ನೋಡ್ರಿ, ಈ ತರ ಪಾಟ್ ಮಾಡಿ ಹೂಗಳನ್ನ ಚಿತ್ರಿಸಿ ಕಲರ್ ಮಾಡ್ರಿ ಅಂತ ಹೇಳ್ಯಾರ. ನೆಕ್ಸ್ಟ್, ಡೂ ಯು ನೋ ದ ಫ್ಲವರ್ ಆಫ್ ರಾಪ್ಲೇಸಿಯಾ ಪ್ಲಾಂಟ್ ಇಸ್ ದ ಲಾರ್ಜೆಸ್ಟ್ ಫ್ಲವರ್. ನೋಡ್ರಿ, ಯಾವುದು? ರಾಪ್ಲೇಸಿಯಾ ಪ್ಲಾಂಟ್ ಇಸ್ ದ ಲಾರ್ಜೆಸ್ಟ್ ಫ್ಲವರ್. Its circumference is 1 meter and it weighs 7 kg. 1 ಮೀಟರ್. ನೋಡ್ರಿ, ಒಂದು ನಿಮ್ ಅಂದ್ರೆ ವಿದ್ಯಾರ್ಥಿಗಳ ಸ್ಕೇಲು 15 ಸೆಂಟಿಮೀಟರ್ ಇರುತ್ತ. 100 ಸೆಂಟಿಮೀಟರ್ ಅಂದ್ರ 1 ಮೀಟರ್. ಇದು ಗೊತ್ತಿರುವ ಸಂಗತಿ. ಅಂದ್ರೆ 100 ಸೆಂಟಿಮೀಟರ್ ಇರುತ್ತ. ವೇಟ್ 7 kg. ಎಷ್ಟು ದೊಡ್ಡದೈತೆ ನೋಡ್ರಿ ಅದು. ಬಟ್ ಇಟ್ ಸೀಡ್ ಈಸ್ ಆಸ್ ಸ್ಮಾಲ್ ಆಸ್ ಪಪ್ಪಿ ಸೀಡ್. ಅಯ್ಯೋ, ಗಸಗಸೆಯಷ್ಟು ಮಾತ್ರ ಅದರ ಬೀಜ ಇರ್ತಂತ. ದಿಸ್ ಫ್ಲವರ್ ಹ್ಯಾಸ್ ವೆರಿ ಬ್ಯಾಡ್ ಸ್ಮೆಲ್. ಅದರ ವಾಸನೆ ತುಂಬಾ ಕೆಟ್ಟದ್ದಾಗಿರುತ್ತ. The flower of Wolfia, a water plant. ಅಲ್ಲೇ ಲೋಟಸ್ ಒಂದು ಎಕ್ಸಾಂಪಲ್ ಕೊಟ್ಟಿವಿ. ವಾಟರ್ ಪ್ಲಾಂಟ್. Water plant of India is the smallest flower. A number of Wolfia flower can be placed on tip of a needle.
ಎಷ್ಟು ಚಿಕ್ಕದಿರ್ತಂದ್ರ ಸೂಜಿಯ ತುದಿಯ ಮೇಲೆ ಹಲವಾರು ವಲ್ಪಿಯ ಹೂಗಳನ್ನ ಇಡಬಹುದಂತ ನೋಡ್ರಿ, ಅಷ್ಟು ಚಿಕ್ಕದಾಗಿರುತ್ತೆ. ಆಶ್ಚರ್ಯ ಆಶ್ಚರ್ಯ. Lantana flower is one among the world's 15 most beautiful flowers. ವಿಶ್ವದ 15 ಸುಂದರ ಹೂಗಳಲ್ಲಿ ಲಂಟಾನ ಹೂ, ಬೇಲಿ ಗಿಡದ ಹೂವು ಒಂದು ಅಂತ ಹೇಳ. ಲಂಟಾನ ಹೂ ಅಂತಂದ್ರೆ ಬೇಲಿ ಗಿಡದ ಹೂ ಅಂತ ನೋಡ್ರಿ. ನಾಟ್ ಓನ್ಲಿ ಪರ್ಫ್ಯೂಮ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ರೋಸ್, ಸೌಂದರ್ಯವರ್ಧಕ ಸುಗಂಧ ದ್ರವ್ಯವನ್ನಷ್ಟೇ ಗುಲಾಬಿಯಿಂದ ತೆಗೆದುಕೊಳ್ಳುತ್ತಾರ ಅಂತಲ್ಲ, ಬಟ್ ಆಲ್ಸೋ ಸ್ವೀಟ್ ಕಾಲ್ಡ್ ಗುಲ್ಕನ್ which is good for health is prepared from it. ಗುಲ್ಕನ್ ಅನ್ನ ಗುಲಾಬಿ ಹೂವಿನಿಂದ ತಯಾರು ಮಾಡ್ತಾರಂತ ನೋಡ್ರಿ. ತಿಂದಿರ ನೀವ್ ಯಾರಾದ್ರು? ಕರ್ನಾಟಕ is a prominent state in the field of floriculture. ಹೂಗಳನ್ನ ಬೆಳೆಯೋದು ಫ್ಲೋರಿಕಲ್ಚರ್, ಹೂಗಳ ಸಾಕಾಣಿಕೆ, ಹೂವಿನ ಕೃಷಿ ಅಂತ ಫ್ಲೋರಿಕಲ್ಚರ್. ಅಕಾರ್ಡಿಂಗ್ ಟು ಅ ರಿಪೋರ್ಟ್, ಅಬೌಟ್ 75% ಆಫ್ ದ ಕಂಟ್ರೀಸ್ ಫ್ಲವರ್ ಆರ್ ಗ್ರೋನ್ ಹಿಯರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬೆಳೆಯುವ ಎಲ್ಲಾ ಎಲ್ಲಾ ಬೆಳಿತಾರಲ್ಲ ಹೂವು, ಅದ್ರ 75 ಭಾಗವನ್ನ ಕರ್ನಾಟಕದಲ್ಲೇನ ಬೆಳಿತಾರಂತ. ಎಷ್ಟು ವಿಸ್ಮಯ ಇದೆ ನೋಡ್ರಿ. ದ ಫ್ಲವರ್ಸ್ ಆಫ್ ಅವರ್ ಕಂಟ್ರಿ ಆರ್ ಎಕ್ಸ್ಪೋರ್ಟೆಡ್ ಟು ಫಾರಿನ್ ಕಂಟ್ರೀಸ್ ಆಲ್ಸೋ. ನೋಡ್ರಿ, ನಮ್ಮಲ್ಲಿನ ಹೂಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡುತ್ತಾರೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 6 ಈಚ್ ಡ್ರಾಪ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.